ಹೇಳ್ತೀನಿರಪ್ಪ ಎಲ್ಲೆಲ್ಲ ಹಾಕ್ಬೇಕು ಏನೇನು ಮಾಡ್ಬೇಕಂತ ಮದುವೆಗಿರೋನ್ಗೆ ಜೀವನ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ. ಹೇಳಿದೀವ ಊಬರ್ ಅಟ್ಯಾಚಾ ಡ್ಯೂಟಿ ಇಲ್ಲ. ಇದನ್ನ ಮಾಡ್ಕೊಂಡು ನಾವೇನ್ ಮಾಡೋಣ ಹೇಳ್ರಿ. ಸರ್ವರ್ಗಳು ಆಫ್ ಮಾಡ್ತಿದ್ದಾವೆ. That feeling, you know. That feeling. Play P-Y. ಬಸ್ ಕೇಳಿದ್ದೀವ? ಊಬರ್ ಅಟ್ಯಾಚ್ ಅಣ್ಣ. ಊಬರ್ ಅಟ್ಯಾಚಾ? ಊಬರಾ ನೋಡ್ರಿ, ಡ್ಯೂಟಿ ಇಲ್ಲ. ಇದನ್ನ ಮಾಡ್ಕೊಂಡು ನಾವೇನ್ ಮಾಡೋಣ ಹೇಳ್ರಿ. ಕಂಪ್ನಿಯವನ್ನೆಲ್ಲ ಸರ್ವರ್ಗಳು ಆಫ್ ಮಾಡ್ತಿದ್ದಾನ ಇತ್ತೀಚೆಗೆ. ಈಗ ಊಬರ್ ಅಟ್ಯಾಚ್ ಮಾಡ್ಕೊತೀನಿ ಅಂದ್ರ ಈಗ ಡ್ಯೂಟಿ ಇಲ್ಲ ಏನಿಲ್ಲ. ಇದನ್ನ ಏನ್ ಮಾಡೋಣ ನಾವು? ಅಣ್ಣ ಡ್ಯೂಟಿಗಳೆಲ್ಲ ಈಗ ಮಂತ್ ಸ್ಟಾರ್ಟಿಂಗ್ ಅಲ್ವಾ, ಸರ್ವರ್ಗಳು ತುಂಬಾ ಆಫ್ ಮಾಡ್ಬಿಟ್ಟಿದ್ದಾರೆ. ಇರ್ರಿ ಅಲ್ಲಿಗೆ ಬಂದೆ ಒಂದು ನಿಮಿಷ. ಹೇಳ್ರಿ. ಸರ್ವರ್ಗಳು ತುಂಬಾ ಆಫ್ ಮಾಡ್ಬಿಟ್ಟಿದ್ದಾರೆ. ಈಗ ಮಾರ್ನಿಂಗ್ ಬಂದು ನಿಮಗೆ ಮಾರ್ನಿಂಗ್ 8 o'clock ಇಲ್ಲ 7 o'clock ಇಂದ 11 ಗಂಟೆವರೆಗೂ ಚೆನ್ನಾಗಿರುತ್ತೆ ಗಾಡಿಗೆ. 11 ಗಂಟೆ ಆದ್ಮೇಲೆ ಏನ್ ಮಾಡ್ತಾನೆ, ಆಫ್ ಮಾಡ್ಬಿಡ್ತಾನೆ ಸರ್ವರ್. ಯಾಕಂದ್ರೆ ಇವಾಗ ಒಳಗಡೆ ಕೆಲಸಗಳು ನಡೀತಿದ್ದಾವಲ್ವಾ, ಈಗ ನಿಮಗೆ ಕಿಲೋಮೀಟರ್ಗೆ 18 ರೂಪಾಯಿ ರೇಟ್ ಫಿಕ್ಸ್ ಆಗಿದೆ ಆಟೋದವ್ರಿಗೆ ಅಂತೇಳಿ. 18 ರೂಪಾಯಿ ಕೊಡ್ತಿಲ್ವಲ್ಲ? ಕೊಡ್ತಾ ಇಲ್ಲ, 15 ರೂಪಾಯಿ ಆಗಿದೆ. ಸೊ ಅದೇ ಕೆಲಸ ಮಾಡ್ತಿರೋದ್ರಿಂದ ಅವನೇನ್ ಮಾಡ್ತಾನೆ, 11 ಗಂಟೆಯಿಂದ 4 ಗಂಟೆ ಗಂಟ ಸರ್ವರ್ ಆಫ್ ಮಾಡ್ತಾನೆ. ಈಗ 4 ಗಂಟೆಯಿಂದ ಕರೆಕ್ಟ್ ಆಗಿರೋ ಆರ್ಡರ್ಗಳೆಲ್ಲ ಪೀಕ್ ಅವ್ರು ಮಾತ್ರ ಅಷ್ಟೇ ಡ್ಯೂಟಿ ಮಾತ್ರ. ಯಾಕಂದ್ರೆ ಈಗ ಪೀಕ್ ಅವರ್ ಇಲ್ಲ ಅಂದ್ರೆ ಅವಾಗ ಸರ್ವರ್ಗಳು ಆಫ್ ಮಾಡಿ ಡ್ಯೂಟಿ ಮಾಡ್ಬೋದಲ್ಲ, ಅವ್ರು ಒಳಗಡೆ ಇರೋರು ಕೆಲಸ ಮಾಡ್ಬೋದಲ್ಲ ಆಫೀಸಲ್ಲಿ. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ನಿಮ್ಗೆ ಸರ್ವರ್ ಇಲ್ಲದೆ ಇರೋ ಟೈಮಲ್ಲೂ ಆರ್ಡರ್ ಬಿದ್ದಾಗ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ದುಡ್ಡು. ಇವಾಗ 150 ತೋರಿಸ್ತಾನೆ ಅನ್ಕೊಳ್ಳಿ, 120 130 ಡ್ರಾಪ್ ಟೈಮಲ್ಲಿ ಆ ತರ ಕೊಡ್ತಾನೆ. ಅವಾಗ ನೀವೇನ್ ಮಾಡ್ತೀರಾ, ಊಬರ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಬೈಕೋತಾ ಇರ್ತೀರಾ. ಹೌದಲ್ವಾ? ಅದು ಆಬ್ವಿಯಸ್ಲಿ ನಡೆಯುತ್ತೆ. ಅದೇ ರೀಸನ್ ಏನ್ ಮಾಡ್ತಾನೆ, ಸರ್ವರ್ ಆಫ್ ಮಾಡಿ ಕಮ್ಮಿ ಆರ್ಡರ್ ಕೊಟ್ಟು ಅವ್ನು ಅವಾಗ ಕೆಲಸ ಮಾಡ್ಕೊಂತಾನೆ. ಅವಾಗ ಅಲ್ವಾ ನೆಕ್ಸ್ಟ್ ನಿಮ್ಗೆ ನೀವ್ ಅನ್ಕೊಂಡಿರೋ ತರ 18 ರೂಪಾಯಿ 20 ರೂಪಾಯಿ ಎಲ್ಲ ನಿಮ್ಗೆ ಕಿಲೋಮೀಟರ್ ಕೊಡಕ್ಕಾಗೋದು. ಹೌದು, ಅಂದ್ರೆ ಈಗ ಇದು ಪ್ರೊಸೀಜರ್ ನಡೀತಿದೆ, ಅದಕ್ಕೋಸ್ಕರ ನಮ್ಗೆ ಡ್ಯೂಟಿ ಕೊಡ್ತಾ ಇಲ್ಲ. ಅದರಿಂದ ಡ್ಯೂಟಿಗಳು ಕಮ್ಮಿ ಮಾಡಿದ್ದಾರೆ ಇವಾಗ. ಮತ್ತೀಗ ಇನ್ನೊಂದೇನಂದ್ರೆ ಎಲ್ಲಾ ಗಾಡಿಗಳಿಗೂ ಊಬರ್ ಅಟ್ಯಾಚ್ ಆಗೈತೆ ಅಲ್ವಾ? ಎಷ್ಟು ಗಾಡಿಗಳಿಗೆ ಎಂತ ಮಾಡ್ತಾರೆ, ಇಲ್ಲ ಇರೋ ಗಾಡಿಗಳಿಗೆ ಡ್ಯೂಟಿ ಇಲ್ಲ. ಹೌದು, ಅದು ನಿಜ. ಬಟ್ ಇವಾಗ ಏನಂದ್ರೆ ಏನಂತ ಹೇಳ್ಬೇಕು ಗುರು? ಅಲ್ಲ ಹೇಳು ಇಷ್ಟ, ಈಗ ಇಷ್ಟೊತ್ತು ಹೇಳ್ದಲ್ಲ ಗುರು. ಇಲ್ಲ ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೇಳು ಗುರು. ಹೇಳ್ತೀನಿ, ನಾ ಹೇಳ್ತೀನಿರಪ್ಪ ಎಲ್ಲೆಲ್ಲ ಹಾಕ್ಬೇಕು ಏನೇನ್ ಮಾಡ್ಬೇಕಂತ. ಮದುವೆಗಿರೋನ್ಗೆ ಜೀವನ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ವಾ? ಸಂಸಾರಿಕ ಎಲ್ಲ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಇವ್ರುಗಳು ಸ್ಟಿಕ್ಕರ್ ಅಂಗಡಿಗೆ ಸ್ಟಿಕ್ಕರ್ ಕಟಿಂಗ್ ಮಾಡ್ತಾ ಬಂದವ್ರು, ಯಾರು ಎಂಟಿ ಮೇಲೆ ಆಗ್ತದೆ ಅಂದ್ರೆ. ಆದ್ರೆ ಇನ್ನೊಂದೇನ್ ಗೊತ್ತಾ, ಇಂಥವ್ರ ಕಾಟನ ನೋಡು, ಇಂಥವ್ರು ತಡ್ಕೊಂಡಾರೆ. ಗುರು ಇಲ್ಲಿ ನೋಡಿ ಗುರು, ಮುಖ ತರ್ಸ ಗುರು. ನೋಡಿ ಇಂಥವ್ರು ತಡ್ಕೊಂಡಾರೆ. ತೋರಿಸ್ಬಿಟ್ರು ಸ್ಟಿಕ್ಕರ್ ಕಟಿಂಗ್ ಪಕ್ಕ ಚೆನ್ನಾಗಿ ಬರ್ತದೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಮಗ ತೋರಿಸ್ಬಿಟ್ರು ಗುರು, ಮುಖ ತೋರಿಸ್ರೆ ಚೆನ್ನಾಗಿ ಮಾಡ್ತೀಯ ಅಂತಾನ. ಅವಾಗಿಂದ ನಾಚಿಕೆ ನಿಮ್ಗೆ ಯಾರು ನೋಡಿದ್ರು ಪಕ್ಕದ ಇದರಲ್ಲಿ. ನಮ್ಮ ಹಳೆ ಅಂಗಡಿಯಪ್ಪ ಇದು. ನಿನ್ನೆ ಮೊನ್ನೆಲ್ಲ ಎಷ್ಟು ವರ್ಷದಿಂದ ಹೆಚ್ಚು ಕಮ್ಮಿ ನಾವೇ ಒಂದು 10-12 ವರ್ಷದಿಂದ ಇಲ್ಲಿ ಸ್ಟಿಕ್ಕರ್ ಹೊಡ್ಸ್ತಾ ಇದೀವಿ. ಅಲ್ಲೋ ಬರೋಣ, ಕೂಲಿಂಗ್ ಹೊಡ್ಸಲ್ವಾ? ಕೂಲಿಂಗ್ ಹಾಕ್ಸ್ಕೊಂಡ್ಬಿಡ ಸ್ವಾಮಿಗಳು ಯಾವ್ದೋ ಹುಡುಕ್ತಾರ ಸ್ಟಿಕ್ಕರ್. ನೀವು ಹಾಕಿಸ್ಕೊಂಡ್ರೆ ಹೊರಡ್ಲ ಅಲ್ಲಿ ಕೂಲಿಂಗ್ ಹಾಕ್ಸ್ಕೊಂಡ್ಬರ್ತೀನಿ ನಾನು ಹೋಗ್ಬಿಟ್ಟು. ಕೂಲಿಂಗ್ ಗ್ಲಾಸ? ಕೂಲಿಂಗ್ ಪೇಪರ್ ಗ್ಲಾಸ್ ಇಲ್ಲ, ಪೇಪರ್ ಮಾತ್ರ. ಅವನ ಫಸ್ಟ್ ಯಾವ್ದಾರು ಇದು ಮಟನ್ ತನಕ ಉಳ್ಕೊಂಡ್ಬಿಡ್ತೀನಿ. ಅವನ ಮಟನ್ ಕಳಿಸ್ತೀನಿ. ಅವನ ಮಟನ್ ಕಳಿಸ್ತೀನಿ. ಶಂಕರಣ್ಣನ ಫೋಟೋ ಹೆಂಗಿದೆ? ಬಾಡಿಗೆ ಇಲ್ಲ ಏನಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಅಷ್ಟು ಜನ ನಿಂತಿದ್ದಾರೆ. ಒಬ್ಬರು ಬುಕ್ ಮಾಡೋರಲ್ಲ, ಎಲ್ಲ ಫ್ರೀ ಬಸ್ಸಿಗೆ ಕಾಯ್ತವ್ರೆ. ಗೌರ್ಮೆಂಟು ಫ್ರೀ ಬಸ್ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಜನ ಬಂದಿದ್ದು. ಎಲ್ಲ ಫ್ರೀ ಬಸ್ಸಿಗೆ ಜನ ಮುಗಿದು ಬೀಳ್ತವ್ರೆ. ಒಂದು ಆಟೋ ಬುಕ್ ಮಾಡಲ್ಲ, ಒಂದು ಕ್ಯಾಬ್ ಬುಕ್ ಮಾಡಲ್ಲ. ನಮ್ಮ ಡ್ರೈವರ್ಗಳ ಪರಿಸ್ಥಿತಿ ಹೆಂಗಿದೆ ಅಂದರೆ ಯಾರಿಗೂ ಬೇಡ. ಅದ್ರ ಮಧ್ಯದಲ್ಲಿ ನಮ್ಮ ಡಿ ಬಾಸ್ ಫೋಟೋ ನೋಡ್ಬಿಟ್ಟು ತುಂಬ ಖುಷಿಯಾಗೋಯ್ತು. ಅಲ್ಲೂ ಕೂಡ ನಮ್ಮ ಬಾಸ್ ನೋಡಿ ಸಮಾಧಾನ ಮಾಡ್ಕೊಂಡು ಜನ ಹುಡುಕ್ತಾ ಇದ್ದೀವಿ, ದುರ್ಬೀನ್ ಹಾಕ್ಕೊಂಡು ಹುಡುಕ್ತಾ ಇದ್ವಿ, ಜನ ಬರ್ತಾಯಿಲ್ಲ ನೋಡಿರಿ. ಮೊಬೈಲಲ್ಲೂ ಕೂಡ ನಾವು ಸರ್ಚ್ ಮಾಡ್ತಾಯಿದ್ವಿ ಯಾರಾದ್ರೂ ಬುಕ್ ಮಾಡ್ತಾರ ಅಂತ. ಒಬ್ಬರು ಬುಕ್ ಮಾಡೋರಿಲ್ಲ. ಪ್ರತಿಯೊಬ್ಬರೂ ಎಲ್ಲ ಫ್ರೀ ಬಸ್ಗೆ ಹೋಗೋರೇನೆ. ಬಸ್ ಫ್ರೀ ಬಿಟ್ಟ ಮೇಲೆ ಆಟೋದವ್ರು ಒಂದು ಕಡೆ ಹೊಡ್ತಾ ಬುಕ್ ಮಾಡೋರೇ ಇಲ್ಲ.
ಎಲ್ಲಿಂದಪ್ಪ ನಿಯತ ಬಾಡಿಗೆ ಹೊಡೆಯೋದು ಹೇಳ್ರಪ್ಪ. ಕೇಳೋರಿಲ್ಲ ಹೇಳೋರಿಲ್ಲ, ಜನನೇ ಇಲ್ಲ. ನೋಡ್ರಪ್ಪ, ಡ್ಯೂಟಿ ಮಾಡ್ರಿ ಅಂತಾರೆ. ನಿಯತಾಗಿ ಡ್ಯೂಟಿ ಮಾಡಂತಂದ್ರೆ ನಮಗೆ ಇಲ್ಲಿ ಆನ್ಲೈನಲ್ಲೂ ಡ್ಯೂಟಿ ಇಲ್ಲ. ಓಲಿ ಮೀಟ್ರಿಗಾದ್ರೂ ಡ್ಯೂಟಿ ಬರ್ತದಂದ್ರೆ ಮೀಟ್ರಿಗೂ ಜನ ಇಲ್ಲ. ಬಾಡಿಗೆ ಇಲ್ದಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ಗಂತೂ ಏನೂ ಕಮ್ಮಿ ಇಲ್ಲ, ಅಷ್ಟು ಟ್ರಾಫಿಕ್ಕು.